ನಾನು ಇವತ್ತು ಹೇಳ್ಕೊಡೋ ಈ ಟೆಕ್ನಿಕನ್ನು ನೀವೇನಾದರೂ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಖಚಿತವಾಗಿ ನಿಮ್ಮ ಎನರ್ಜಿ ಲೆವೆಲ್ಸಲ್ಲಿ, ನಿಮ್ಮ ಕಣ್ಣಿನ ಕಾಂತಿಯಲ್ಲಿ, ನೀವು ಇನ್ನೊಬ್ಬರ ಜೊತೆ ಕನೆಕ್ಟ್ ಆಗುವ ರೀತಿಯಲ್ಲಿ ಅಮೋಘವಾದಂತಹ ಪ್ರೋಗ್ರೆಸ್ನ ಖಚಿತವಾಗಿ ಖಂಡಿತವಾಗಿಯೂ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಇದನ್ನು ವೈಯಕ್ತಿಕವಾಗಿ ನಾನೇ ಅಡಾಪ್ಟ್ ಮಾಡಿಕೊಂಡು ಅಮೇಝಿಂಗ್ ರಿಸಲ್ಟ್ಸ್ನ ನನ್ನ ಲೈಫಲ್ಲಿ ನೋಡಿದ್ದೀನಿ. ಹಾಗಾದರೆ ಬನ್ನಿ, ಯಾವುದಿದು ಟೆಕ್ನಿಕ್, ಹೇಗೆ ಮಾಡೋದು ವಿಸ್ತಾರವಾಗಿ ತಿಳ್ಕೊಳ್ಳೋಣ. ನಮಸ್ಕಾರ ವೀಕ್ಷಕರೇ, ಔಷಧ ರಹಿತ ಚಿಕಿತ್ಸೆಯ ಸಲಹೆಯ ಇನ್ನೊಂದು ವಿಶೇಷವಾದ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಹೇಳ್ಕೊಡೋ ಈ ಸೂಪರ್ ಡ್ಯೂಪರ್ ಪವರ್ಫುಲ್ ಟೆಕ್ನಿಕನ್ನು ರೀಸೆಂಟಾಗಿ ನಾನು ಅಮೆರಿಕಾಗೆ ಹೋದಾಗ ಒಂದು ಬುದ್ಧಿಸ್ಟ್ ಮಾನೆಸ್ಟ್ರಿ, ಅಂದರೆ ಬುದ್ಧನ ಆರಾಧಿಸುವ ಅವರ ಒಂದು ದೇವಸ್ಥಾನದ ರೀತಿಯ ಸೆಟಪ್ ಇರುತ್ತಲ್ಲ, ಅಲ್ಲಿ ಧ್ಯಾನ ಮಾಡ್ತಾ ಆ ಅನುಭವವನ್ನು ಪಡೆದೆ. ಅದಾದಮೇಲೆ ಎಂಥ ಒಂದು ಸಿಂಕ್ರಾನಿಸಿಟಿ ಅಂದರೆ, ಬುದ್ಧರ ಆ ದೇವಸ್ಥಾನವನ್ನು ಅಮೆರಿಕಾ ದೇಶದಲ್ಲಿ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರೆ ಹಿಂದೆ ಏನು ಕತೆ ಇದೆ, ಅದರ ರಹಸ್ಯ ಏನು ಎಲ್ಲ ತಿಳ್ಕೊಳ್ಳೋಕೆ ಶುರು ಮಾಡಿದ ಮೇಲೆ ಅಲ್ಲಿ ಬುದ್ಧನಿಗೆ ಸಂಬಂಧಪಟ್ಟ ಹಾಗೆ, ಕಣ್ಣಿನ ಎನರ್ಜಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕತೆಗಳು ಅಥವಾ ಸಾಕಷ್ಟು ಅದರ ಹಿನ್ನೆಲೆಗೆ ಸಂಬಂಧಪಟ್ಟ ವಿಚಾರಗಳು ತಿಳಿದಿದ್ದು ತುಂಬ ಆಶ್ಚರ್ಯ ಕೊಡ್ತು ನನಗೆ. ಬಟ್ ಆ ಟೆಕ್ನಿಕ್ ನಾನು ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಮತ್ತು ನಾನು ಇವಾಗ ಹೇಳ್ಕೊಡ್ತಾ ಇರೋದು, ಇದೆಲ್ಲದರದ್ದು ಒಂದು ಜಸ್ಟ್ ಅಥವಾ ಎಸೆನ್ಸ್ ಅಂತ ಏನು ಹೇಳ್ತಾರೆ, ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಖಂಡಿತ ಇದನ್ನು ಕೆಲವು ದಿನಗಳ ಕಾಲ ಅಭ್ಯಾಸ ಮಾಡಿ, ಟ್ರೈ ಮಾಡಿ, ಎಷ್ಟು ಅದ್ಭುತವಾದ ಸುಧಾರಣೆ ನಿಮ್ಮ ಎನರ್ಜಿ ಲೆವೆಲ್ಸಲ್ಲಿ ಆಗುತ್ತೆ ಅಂತ ನೀವೇ ಆಶ್ಚರ್ಯಪಟ್ಟು ನೋಡ್ತೀರಾ. ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ: ಮಿರರ್ ಮುಂದೆ ಒಂದು 2 ನಿಮಿಷ ಆರಾಮಾಗಿ ಕೂತ್ಕೊಳ್ಳಿ. ಅಂದರೆ ನೀವು ಮಿರರ್ ಫುಲ್ ಲೆಂತ್ ಮಿರರ್ ಇಲ್ಲ ಅಂದರೆ ಹೇಗೆ ಸೆಟಪ್ ಮಾಡಿಕೊಂಡು, ಹುಷಾರು ಕನ್ನಡಿ, ಸೊ ಕೂತ್ಕೊಂಡು ಅದ್ರ ಮುಂದೆ ನೀವು ಕನ್ನಡಿಯಲ್ಲಿ ಆರಾಮಾಗಿ ಕೂತ್ಕೊಂಡು ಕನ್ನಡಿಯಲ್ಲಿ ನಿಮ್ಮ ಬಿಂಬವನ್ನು ನೋಡೋ ರೀತಿ ಇರಬೇಕು. ಈ ಹಿಂದೆ ಕೆಲವು ಸಂಚಿಕೆಗಳ ಹಿಂದೆ ನಾನು ಮಿರರ್ ಮೆಡಿಟೇಷನ್ ಅಂತ, ಮಿರರ್ ಮೈಂಡ್ ಪ್ರೋಗ್ರಾಮಿಂಗ್ ಅಂತ ಸಾಕಷ್ಟು ರೀಲ್ಸು, ಸಾಕಷ್ಟು ವಿಡಿಯೋಸ್ ಮಾಡಿದ್ದೀನಿ. ಮಿರರ್ ಮೆಡಿಟೇಷನ್ಗೆ ಸಂಬಂಧಪಟ್ಟ ಹಾಗೇ ಸ್ಪೆಸಿಫಿಕ್ ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡಿರೋ ಅದು ತುಂಬ ಪಾಪ್ಯುಲರ್ ವಿಡಿಯೋ ಇದೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ಲೂ ಹಾಕಿರ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದು ಬೇರೆ ವಿಷಯ, ಅದನ್ನು ನೋಡಿ. ಬಟ್ ಈ ಟೆಕ್ನಿಕ್ ಇದೆಯಲ್ಲ, ಇದಕ್ಕೆ ನೀವು ಆರಾಮಾಗಿ ಕೂತ್ಕೊಂಡು ನಿಮ್ಮ ಒಂದು ಪ್ರತಿಬಿಂಬವನ್ನು, ನಿಮ್ಮ ರಿಫ್ಲೆಕ್ಷನನ್ನು ಮಿರರಲ್ಲಿ ನೀವೇ ಆ ಕಣ್ಣನ್ನೇ ದೃಷ್ಟಿಸಿ ನೋಡಬೇಕು. ಇಲ್ಲಿ ನಾವು ತ್ರಾಟಕ ಅಭ್ಯಾಸ ಮಾಡೋ ಥರ ಕಣ್ಣೂರಿ ಬಂದರೂ ಹಾಗೆ ನೋಡೋದು, ಕಣ್ಣಲ್ಲಿ ನೀರು ಬಂದರೂ ದೃಷ್ಟಿಸಿ ನೋಡೋದು, ಆ ಥರದ್ದೆಲ್ಲ ಏನು ಟಫ್ ಪ್ರಾಕ್ಟೀಸ್ ಏನು ಬೇಕಾಗಿಲ್ಲ. ಜಸ್ಟ್ ಹಾಗೆ ಆರಾಮವಾಗಿ ಪ್ರೀತಿಯಿಂದ ನಿಮ್ಮನ್ನು ನೀವೇ ನೋಡ್ತಾ ಬನ್ನಿ. ಆ್ಯಂಡ್ ನಿಮಗೆ ಗೊತ್ತಾ, ಇದು ನಾನು ಹೇಳೋ ಅಷ್ಟು ಸುಲಭ ಖಂಡಿತ ಅಲ್ಲ. ಬಿಕಾಸ್ ಇನಿಷಿಯಲಿ ನಿಮಗೆ ಹಾಗೆ ಮಾಡಬೇಕಾದ್ರೆ ವಿಪರೀತ ಒಂಥರ ಅನ್ಈಸಿನೆಸ್ ಅನಿಸುತ್ತೆ. ಇದೇನಪ್ಪ ನನ್ನನ್ನು ನಾನೇ ನೋಡ್ಕೊಂಡು ಕೂತ್ಕೊಳ್ಳೋದು ಅಂತ ಒಂದು ರೀತಿ ರಿಜೆಕ್ಷನ್ ಬರುತ್ತೆ. ಅಂದ್ರೂ ನೀವು ಫಾರ್ ದ ನೆಕ್ಸ್ಟ್ 1 or 2 minutes ಹಾಗೇ ಆರಾಮವಾಗಿ ನಿಮ್ಮನ್ನು ನೀವೇ ನೋಡಿಕೊಂಡು ಒಂದು ಸಾಫ್ಟ್ ಸ್ಮೈಲ್ ಕೊಡ್ತಾ ಕೂತ್ರೆ ಒಂದು ರೀತಿ ಕ್ಲೆನ್ಸಿಂಗ್ ಇನಿಷಿಯೇಟ್ ಆಗುತ್ತೆ. ನಿಮಗೆ ಗೊತ್ತಾಗಲ್ಲ, ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ತಾನಾಗೆ ಆಗುವಂಥ ಒಂದು ಕ್ರಿಯೆ. ಅಫ್ಕೋರ್ಸ್ ಇದು ತುಂಬ ಒಂಥರ ವಾರ್ಮ್ತ್ ಕೊಡುತ್ತೆ, ಒಂದು ಡಿಫ್ರೆಂಟ್ ಫೀಲಿಂಗ್ ಕೊಡುತ್ತೆ. ಸೊ ನನ್ನ ಸಜೆಷನ್ ಏನು ಅಂದರೆ, ಇದನ್ನು ನೀವು ಸಂಜೆ ಹೊತ್ತು ಮಾಡಿ, ಒಂದು ಸಾಫ್ಟ್ ಲೈಟ್ ಹಾಕ್ಕೊಳ್ಳಿ. ಇಲ್ಲ ಬೆಳಗ್ಗೆ ಮಾಡ್ತಿರೋ ಕರ್ಟನ್ಸ್ ಎಲ್ಲ ಮುಚ್ಚಿ, ಒಂದು ಸ್ವಲ್ಪ ಅಷ್ಟು ಹಾರ್ಶ್ ಬೆಳಕೆಲ್ಲ ಬೀಳೋದು ಬೇಡ. ಒಂದು ರೀತಿ ನಿಮ್ಮ ಜೊತೆ ಏನೋ ಒಂದು ಸೀಕ್ರೆಟ್ ಅಫೇರ್ ಏನೋ ಇದು ಅನ್ನೋ ಥರ ಒಂದು ಫೀಲಿಂಗ್ ಬರಬೇಕು. ಓಕೆನಾ? ಸೊ ಮೊದಲು ನಾನು ಆಗಲೇ ಹೇಳಿದಾಗೆ ರಿಜೆಕ್ಷನ್ ಆಗುತ್ತೆ. ಆಮೇಲೆ ನಿಮ್ಮ ಜೊತೆಯಲ್ಲಿ ನೀವೇ ಒಂದು ರೀತಿಯ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತೀರಾ. ಆ್ಯಂಡ್ ಯಾವಾಗ ಕ್ಲೆನ್ಸಿಂಗ್ ಆಗುತ್ತೋ ಆಗ ಸುಮಾರು ನಿಮ್ಮ ಜೊತೆ ನೀವೇ ನೆಗೆಟಿವ್ ಆಗಿ ಅಂದ್ಕೊಂಡಿರೋದೆಲ್ಲ ನಿಮ್ಮನ್ನು ನಿಧಾನವಾಗಿ ಬಿಟ್ಟು ಹೋಗುತ್ತೆ. ಅದು ಏನು ಅಂತ ನಿಖರವಾಗಿ ನಿಮಗೆ ಗೊತ್ತಾಗೇ ಬಿಟ್ಟು ಹೋಗಬೇಕು ಅಂತ ಏನೂ ಇಲ್ಲ. ಇನ್ನು ಕೆಲವು ನಿಮಿಷಗಳಾದ ಮೇಲೆ ಅಥವಾ ಕೆಲವು ದಿನಗಳ ನಂತರ ಇದೇ ರೀತಿ 2 minutes 3 minutes ನೀವು ನಿಮ್ಮನ್ನು ನೀವೇ ಆ ಮಿರರಲ್ಲಿ ಪ್ರತಿಬಿಂಬವನ್ನು ನೋಡೋದನ್ನು ಕಂಟಿನ್ಯೂ ಮಾಡ್ತಾ ಇದ್ರೆ, ನಿಮ್ಮ ಒಳಗಡೆಯಿಂದ ನಿಮ್ಮ ಬಗ್ಗೆ ಒಂದು ವಿಶೇಷವಾದ ಆಕ್ಸೆಪ್ಟೆನ್ಸ್ ಜನರೇಟ್ ಆಗುತ್ತೆ. ವಾವ್, ಎಷ್ಟು ಚೆನ್ನಾಗಿದ್ದೀನಲ್ವ ನಾನು ಎಷ್ಟು ಪ್ರೀತಿಸ್ತೀನಲ್ವಾ, ಐ ಆಮ್ ದ ಬೆಸ್ಟ್ ಅಲ್ವಾ, ಓ ಮೈ ಗಾಡ್, ನಾನು ಎಷ್ಟು ನನ್ನನ್ನು ನಾನು ರಿಜೆಕ್ಟ್ ಮಾಡ್ತಾ ಇದ್ದೆ, ನೆಗ್ಲೆಕ್ಟ್ ಮಾಡ್ತಾ ಇದ್ದೆ, ಅಬ್ಯೂಸ್ ಮಾಡ್ತಾ ಇದ್ದೆ, ಐ ಆಮ್ ಜಸ್ಟ್ ಸೋ ಮಚ್ ಇನ್ ಆಕ್ಸೆಪ್ಟೆನ್ಸ್ ವಿತ್ ಮೈ ಸೆಲ್ಫ್ ಅನ್ನೋ ಥರನೋ, ಅಥವಾ ಇನ್ನೂ ಸುಂದರವಾಗೋ, ಅಥವಾ ಈ ಥರದ್ದು ಏನೂ ಥಾಟ್ಸ್ ಬರದೆ ಒಂದು ಕಂಫರ್ಟ್ ಲೆವೆಲಲ್ಲೋ ಆ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಮೊದಲು ರಿಜೆಕ್ಷನ್, ಆಮೇಲೆ ಕ್ಲೆನ್ಸಿಂಗ್, ಆಮೇಲೆ ಆಕ್ಸೆಪ್ಟೆನ್ಸ್. ಅದಾದಮೇಲೆ ಬರೋ ಫೇಸ್ ಇದೆಯಲ್ಲ, ದಟ್ ಈಸ್ ಸಮಥಿಂಗ್ ವೆರಿ ವೆರಿ ಬ್ಯೂಟಿಫುಲ್.
ಇದೆಲ್ಲ 3 ಹಂತಗಳನ್ನು ದಾಟದ ಮೇಲೆ ನೀವು ಸಾಕ್ಷಿಯಾಗಿ ನೀವೇ ನೋಡ್ತಾ ಇದ್ದೀರಲ್ಲ, ನೀವೇ ನಿಮಗೆ ಅಂದರೆ ನಿಮ್ಮ ಅವೇರ್ನೆಸ್ಸೇ ನಿಮಗೆ ನಿಮ್ಮ ಕಣ್ಣುಗಳಿಗೆ ಎನರ್ಜಿ ತುಂಬಕ್ಕೆ ಶುರು ಮಾಡುತ್ತೆ. ನೀವು ಚಿಕ್ಕ ಮಕ್ಕಳ ಕಣ್ಗಳನ್ನು ನೋಡಿದ್ದೀರಾ? ಒಂಥರ ಹಾಲಲ್ಲಿ ಒಂದೇನೋ ಕಪ್ಪುದು ಬಟ್ಟಿಟ್ಟಿದ್ದಾರೆ ಅನ್ನೋಷ್ಟು ಪರಿಶುದ್ಧವಾಗಿರುತ್ತೆ. ಅಫ್ಕೋರ್ಸ್ ಬಯಾಲಜಿಕಲಿ ಬೆಳೀತಾ ಬೆಳೀತಾ ನಮ್ಮಲ್ಲಿ ಬೇರೆ ಏನೇನೋ ಕಾಣಿಸ್ಬಹುದು, ಅದು ಬೇರೆ ಪ್ರಶ್ನೆ. ಆದರೆ ಆ ಕಾಂತಿ, ಆ ಇನ್ನಸೆನ್ಸು, ಆ ಲವ್, ಆ ಸರೆಂಡರ್, ಆ ಆಕ್ಸೆಪ್ಟೆನ್ಸು, ಆ ಜಾಯ್ ಎಲ್ಲ ಒಂದು ಕಡೆ ಕಳೆದೇ ಹೋಗಿದ್ಯೇನೋ ಅನ್ನೋ ಥರ ನಮ್ಮಲ್ಲಿ ಒಂದು ರೀತಿ ಟೆನ್ಷನ್ ಕ್ರಿಯೇಟ್ ಆಗೋಕ್ಕೆ ಶುರುವಾಗಿರುತ್ತೆ. ಅಥವಾ ಏನು ಕಣ್ಣಲ್ಲೇ ನಿಂದು ದುಃಖ ಕಾಣಿಸುತ್ತೆ, ಅಯ್ಯೋ ಅವ್ರ ಕಣ್ಣು ನೋಡಿದ್ರೆ ಒಂಥರ ನೆಗೆಟಿವ್ ಅನಿಸುತ್ತೆ. ಅಥವಾ ಅವ್ರ ಕಣ್ಣಲ್ಲಿ ನೋಡು ಎಂಥ ಕಾಂತಿ ಇದೆ, ಕಣ್ಣು ನೋಡ್ತಾ ಇದ್ರೆ ನಮ್ಮ ತಾಯಿನೇ ನೋಡ್ತಾರೇನೋ ಅಂತ ಅನಿಸುತ್ತೆ, ಅವ್ರ ಕಣ್ಣಲ್ಲಿ ಏನೋ ಒಂದು ಜಾದು ಇದೆ. ಈ ಥರದ 2 ರೀತಿಯ ವಿಷಯಗಳನ್ನು ಕಣ್ಗಳ ಮೂಲಕನೇ ಹೇಳ್ತೀವಿ. ಅಷ್ಟೇ ಅಲ್ಲ, ನೀವು ಒಂದು ದೊಡ್ಡ ಸಿಗ್ನಲಲ್ಲಿ ನಿಂತೀರಿ, ಎಲ್ಲರೂ ಅದು ರೆಡ್ ಬರ್ತಾ ಗ್ರೀನ್ ಬರ್ತಾ ನೋಡ್ತಿರ್ತಾರೆ, ಅಲ್ಲಿ ಎಲ್ಲೋ ಮೂಲೆಯಲ್ಲೊಬ್ರು ನಿಮ್ಮನ್ನೇ ನೋಡ್ತಿದ್ರೆ ಠಕ್ ಅಂತ ನಿಮ್ಮ ಕಣ್ಣಲ್ಲಿ ಹೋಗುತ್ತೆ, ಅವ್ರು ನನ್ನ ನೋಡ್ತಿದ್ದಾರೆ ಅಂತ. ದಟ್ ಈಸ್ ದ ಪವರ್ ಆಫ್ ಸೈಟ್ ರೀ. ಸೊ ನಿಮ್ಮನ್ನು ನೀವೇ ನೋಡ್ತಾ 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 ನೀವು ನಿಮ್ಮ ಕಣ್ಣಲ್ಲಿರೋ ಎನರ್ಜಿಯನ್ನು ಎನರ್ಜೈಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀರಾ. ಎಷ್ಟು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಗೊತ್ತಾ ಇದು. ಇದು ಆಗ್ತಾ ಇದ್ದ ಹಾಗೇ ಅಮೋಘವಾದ ಬದಲಾವಣೆಗಳಾಗುತ್ತೆ ನಿಮ್ಮ ಪರ್ಸ್ನಾಲಿಟಿಯಲ್ಲಿ. ನೀವು ಇನ್ನೊಬ್ಬರ ಜೊತೆ ಕನೆಕ್ಟ್ ಆದಾಗ ಅವ್ರು ನಿಮ್ಮನ್ನು ನೋಡೋ ರೀತಿ, ನೀವು ಅವ್ರನ್ನ ಇನ್ಫ್ಲುಯೆನ್ಸ್ ಮಾಡೋ ರೀತಿ, ನೀವು ಪ್ರಾಮಾಣಿಕವಾಗಿ ಅವ್ರ ಜೊತೆಯಲ್ಲಿ ವಿತ್ ಲವ್ ಆ್ಯಂಡ್ ಕಂಪ್ಯಾಷನ್ ಮತ್ತು ಅವ್ರಿಗೂ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ಲಿ ಕನೆಕ್ಟ್ ಆಗುವ ರೀತಿ, ಸರಳತೆ, ಸಾಫ್ಟ್ ಆಗೋದು ಅಂತ ಹೇಳ್ತೀವಿ. ಪರ್ಸನಾಲಿಟಿ ಸಾಫ್ಟ್ ಆಗೋದು, ಮತ್ತು ಅವರು ನಿಮ್ಮನ್ನು ನಂಬೋ ರೀತಿ, ನಿಮ್ಮನ್ನು ಗೌರವಿಸೋ ರೀತಿ ಎಲ್ಲ ತುಂಬ ಒಳ್ಳೆ ಮಟ್ಟಿಗೆ ಬದಲಾಗುತ್ತೆ. ಹೇಗೆ ವರ್ಕ್ ಆಗುತ್ತೆ ಮೇಡಮ್, ಯಾಕೆ ವರ್ಕ್ ಆಗುತ್ತಿದ್ದು ಅಂತ ಅಕಸ್ಮಾತ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ಹೇಳ್ತೀನಿ. ಆ್ಯಸ್ ಅ ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ ನನ್ನ ಕರ್ತವ್ಯ ಅದು. ಅದಕ್ಕೆ ಹಿಂದೆ ಇರೋ ಕಾರಣನ ಕೊಡದೆ ನಾನು ಯೂಶಲಿ ಆ ವಿಷಯನೂ ಹೇಳೋದಿಲ್ಲ. ಸೊ ಒಂದು ಸೈಕಾಲಜಿ ಲೆವೆಲಲ್ಲಿ ನೋಡೋದಾದರೆ, ನಿಮ್ಮನ್ನು ನೀವು ಹೆಚ್ಚು ಆಕ್ಸೆಪ್ಟ್ ಮಾಡೋಕ್ಕೆ ಶುರು ಮಾಡ್ತೀರಲ್ಲ, ಆಗಾಗುವ ಆ ಸ್ವಯಂ ಪ್ರೀತಿಯಲ್ಲಿ ಆಗೋ ಬದಲಾವಣೆನೇ ಒಂದು ಉನ್ನತವಾದ ಶಕ್ತಿಯನ್ನು ನಿಮ್ಮಲ್ಲಿ ಡೆವಲಪ್ ಮಾಡೋಕ್ಕೆ ಶುರು ಮಾಡುತ್ತೆ. 2ನೇದು ನರ್ವಸ್ ಸಿಸ್ಟಮ್ ರೀಸೆಟ್ ಅಂತ ಹೇಳ್ತೀವಿ. ಆ್ಯಂಗ್ಸೈಟಿ, ಪ್ಯಾನಿಕ್ಕು, ನಂಗೆ ಅದಾಗ್ತಿಲ್ಲ, ನನ್ನ ಕೈಲಿ ಇದಾಗ್ತಿಲ್ಲ, ನಾನು ಇದನ್ನು ಮಾಡ್ತೀನಿ, ಅಯ್ಯೋ ನನಗೆ ಹೀಗಾಗೋದ್ರೆ, ಈ ಒಂದು ಎನರ್ಜಿ ಮತ್ತು ಮೈಂಡ್ಸೆಟ್ಟಿಂದ ನಾನು ಹೇಗಿದ್ದೀನೋ ಹಾಗೆ ನನ್ನನ್ನು ಅನ್ಕಂಡೀಷ್ನಲಿ ನನ್ನನ್ನು ನಾನು ನೋಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ನರ್ವಸ್ ಸಿಸ್ಟಮ್ಗೆ ಇನ್ಫಾರ್ಮೇಷನ್ ರೀಸೆಟ್ ಆಗೋಕ್ಕೆ ಶುರುವಾಗುತ್ತೆ. ಆಗ ಉದ್ಭವ ಆಗೋ ರಿಲ್ಯಾಕ್ಸೇಷನ್ ಇದೆಯಲ್ಲ, ನಿಮ್ಮ ಕಣ್ಣಲ್ಲಿ ಒಂದು ಅದ್ಭುತವಾದ ಕಾಂತಿಯನ್ನು ಅಥವಾ ಎನರ್ಜಿಯನ್ನು ಕ್ರಿಯೇಟ್ ಮಾಡುತ್ತೆ. ಇನ್ನು 3ನೇದು ವೆರಿ ವೆರಿ ಅಮೇಝಿಂಗ್ ಫ್ಯಾಕ್ಟ್, ಅಟೆನ್ಷನ್ ರೆಗ್ಯುಲೇಷನ್. ನನಗೆ ಫೋಕಸ್ ಇಲ್ಲ, ನನಗೆ ಅಟೆನ್ಷನ್ ಇಲ್ಲ, ನನ್ನ ಕೈಲಿ ಒಂದು ವಿಷಯದ ಬಗ್ಗೆ ಇಂಡಲ್ಜ್ ಆಗೋಕ್ಕಾಗೋದೇ ಇಲ್ಲ, ಯಾರಾದರೂ ಮಾತಾಡ್ತಾ ಇದ್ರು ನನ್ನ ಮೈಂಡ್ ಎಲ್ಲೋ ಹೊಟ್ಟೋಗುತ್ತೆ ಅಂತ ವಿಲವಿಲ ಅಂತ ಒದ್ದಾಡೋ ಮನಸ್ಥಿತಿ ಇರೋರಿಗೆ ಇದನ್ನು ಮಾಡ್ತಾ ಮಾಡ್ತಾ ಕಂಪ್ಲೀಟ್ ಏನು ಮಾಡ್ತಾ ಇದ್ದೀವೋ ಅದರಲ್ಲೇ ಇಂಡಲ್ಜ್ ಆಗೋ ಪವರ್ ಇದೆಯಲ್ಲ, ಅದು ನಿಮ್ಗಷ್ಟೇ ಅಲ್ಲ, ಎದುರುಗಡೆ ಇರೋರ್ಗೂ ಗೊತ್ತಾಗೋಕ್ಕೆ ಶುರುವಾಗುತ್ತೆ ಎಷ್ಟು ಅದ್ಭುತವಾಗಿ ನೀವು ಇಂಡಲ್ಜ್ ಆಗ್ತಾ ಇದ್ದೀರಾ ಅಂತ. ಆ ವಿಶೇಷತೆ ನಿಮ್ಮ ಒಂದು ಇನ್ವಾಲ್ವ್ಮೆಂಟಲ್ಲಿ ಇರುತ್ತೆ. ಅದಕ್ಕೆ ಈ ಕ್ರಿಯೆ ತುಂಬಾ ಸಹಾಯ ಮಾಡುತ್ತೆ. ಆ್ಯಂಡ್ ಎಸ್, ಐ ಕಾಂಟ್ಯಾಕ್ಟ್ ನೆಕ್ಸ್ಟ್ ಟೈಮ್ ನೀವು ಇನ್ನೊಬ್ಬರ ಜೊತೆಲಿ ಮಾಡೋಕ್ಕೆ ಶುರು ಮಾಡಿದಾಗ ಈ ಥರದೊಂದು ಕ್ರಿಯೆನ ಅಭ್ಯಾಸ ಮಾಡ್ತಾ ಮಾಡ್ತಾ, ದ ವೇ ದೇ ವಿಲ್ ಆಕ್ಸೆಪ್ಟ್ ಯುವರ್ ಲವ್, ಆಕ್ಸೆಪ್ಟ್ ಯು, ಆ್ಯಂಡ್ ದ ವೇ ದೇ ವಿಲ್ ಗಿವ್ ಬ್ಯಾಕ್ ಥ್ರೂ ಯುವರ್ ಐಸ್, ಅದನ್ನು ನಾನು ಖಂಡಿತ ಹೇಳಲ್ಲ. ನೀವೇ ಅನುಭವಿಸ್ಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಿಗೆ ವಾಪಸ್ ಬಂದುಬಿಟ್ಟು ನಿಮ್ಮ ಒಪಿನಿಯನ್ ತಿಳಿಸ್ಬೇಕು, ಸರಿನಾ? ಎಸ್, ಈ ಥರದ ಹಲವಾರು ಟೆಕ್ನಿಕ್ಗಳನ್ನ ಕಳೆದ 15 ವರ್ಷದಲ್ಲಿ ನಮ್ಮದೇ ಯೂಟ್ಯೂಬ್ ಚಾನಲಲ್ಲೂ ಸಹ ಬೇರೆ ವಾಹಿನಿಗಳು, ಬೇರೆ ಬೇರೆ ಇಂಟರ್ವ್ಯೂಗಳು, ಅದರಲ್ಲಂತೂ ಬಿಡಿ ಎಷ್ಟೋ ಸಾವಿರ ಇದೆ. ಬಟ್ ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಎಷ್ಟೊಂದು ನಾವು ಹಂಚ್ಕೊಂಡಿದ್ದೀವಿ. ನೀವು ಹಳೆ ವಿಡಿಯೋಗಳನ್ನು ಕೂಡ ನೋಡಬಹುದು. ಆ್ಯಂಡ್ ಎಸ್, ನಮ್ಮ ವಾಟ್ಸ್ಯಾಪ್ ಚಾನಲ್ನ ಫಾಲೋ ಮಾಡಿದ್ರೆ ರೆಗ್ಯುಲರ್ಲಿ ನಿಮಗೆ ಪ್ರತಿನಿತ್ಯ ಈ ಥರದ ಇನ್ಸೈಟ್ ಸಿಗುತ್ತೆ. ನಮ್ಮ 21 ಡೇಸ್ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಪ್ರೋಗ್ರಾಮ್, ನಮ್ಮ ಬ್ರೈನ್ ಜಿಮ್ನ ಪಾರ್ಟಿಸಿಪೆಂಟ್ಸ್ ಹೃದಯಪೂರ್ವಕವಾಗಿ ಅದನ್ನು ಎಂಜಾಯ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಮುಖ್ಯವಾಗಿ ಒಂದು ವಿಷಯ ನಿಮ್ಗೆ ಹೇಳಬೇಕು ಈ ವಿಡಿಯೋದಲ್ಲಿ. ಇದೇ ತಿಂಗಳು 30ನೇ ತಾರೀಕು ನಮ್ಮ ಬಿಯಾಂಡ್ ಮೆಡಿಸಿನ್ ಪುಸ್ತಕ ಕನ್ನಡದಲ್ಲಿ ಲಾಂಚ್ ಆಗ್ತಾ ಇದೆ. ಫೈನಲಿ ಬೆಳಗ್ಗೆ 9:30ಯಿಂದ 1:30ವರೆಗೂ ಇರುತ್ತೆ. ಲೊಕೇಶನ್ ಡೀಟೇಲ್ಸ್, ರಿಜಿಸ್ಟ್ರೇಷನ್ ಡೀಟೇಲ್ಸ್ ಎಲ್ಲನೂ ನಾವು ಹಂಚ್ಕೊಂಡಿದ್ದೀವಿ. ದಯವಿಟ್ಟು, ಅಂದರೆ ಇದು ಆಲ್ಮೋಸ್ಟ್ ಫ್ರೀ ಇವೆಂಟೇ, ಬಟ್
ಊಟ ವೇಸ್ಟ್ ಆಗಬಾರ್ದು, ಬರ್ತೀನಿ ಅಂತ ಹೇಳಿ ನಾವು ನಿಮಗೆ ಸೀಟ್ ಬ್ಲಾಕ್ ಮಾಡಿ ಮತ್ತೆ ಬರದೇ ಇದ್ದರೆ ಗೊತ್ತಾಗತ್ತಲ್ಲ, ಒಂದು ದೊಡ್ಡ ಇವೆಂಟ್ ಮಾಡಿದಾಗ ಹೇಗೆ ಆ ಥರ ಆಗಬಾರ್ದು. ಅದರಿಂದ ನೀವು ಬರ್ತೀನಿ ಅಂದರೆ ಇಟ್ ಶುಡ್ ಬಿ ಅ ಪ್ರಾಮಿಸ್ ಟು ಯೋರ್ ಸೆಲ್ಫ್ ಆ್ಯಂಡ್ ಟು ಮೀ. ಓಕೆ, ಹಲವಾರು ವರ್ಷಗಳಿಂದ ಪುಸ್ತಕ ಬರಿತೀನಿ, ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಿದ್ದೆ. 6 ತಿಂಗಳ ಹಿಂದೆ ಅಮೆರಿಕಾಗೆ ಹೋದಾಗ ಇಂಗ್ಲೀಷ್ ಲಾಂಚ್ ಮಾಡಿದಾಗಲೂ ಕನ್ನಡ ಅಂತೂ ನಾನು ಈ ಥರ ಬೇರೆ ದೇಶದಲ್ಲಿ ಮಾಡಲ್ಲ, ನಿಮ್ಮೆಲ್ಲರ ಮುಂದೆ ನಿಮಗೆ ಸಮರ್ಪಣೆ ಮಾಡ್ತೀನಿ ಅಂತ ನಾನು ಮನವಿ ಮಾಡಿದ್ದೆ. ಈಗ ಸುಸಂದರ್ಭ ಬಂದಿದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಶೀರ್ವಾದ ಮಾಡಿ. ಆ ಇವೆಂಟಲ್ಲಿ ಅಫ್ಕೋರ್ಸ್ ಬುಕ್ ಲಾಂಚ್ ಮಾಡಿ ನಿಮಗೆ ಸಮರ್ಪಣೆ ಮಾಡ್ತೀನಿ, ಅದು ಬೇರೆ ಪ್ರಶ್ನೆ. ಆದರೆ ಹೇಗೆ ಅದನ್ನು ಓದಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದು 15 ವರ್ಷದ ನನ್ನ ಔಷಧ ರಹಿತ ಚಿಕಿತ್ಸೆಯ ಒಂದು ಜರ್ನಿ. ನಿಮಗೆ ಸಮರ್ಪಣೆ. ಆ ಪುಸ್ತಕ ಓದ್ತಾನೆ ಈಗಾಗಲೇ ಇಂಗ್ಲೀಷ್ ಓದಿರೋರಂತೂ ಎಷ್ಟೋ ಗುಣಮುಖ ಆಗೋಗಿದ್ದೀವಿ, ಆಲ್ರೆಡಿ ಅರ್ಧ ಬುಕ್ ಓದ್ತಾನೆ ಅಂತ ಹೇಳಿದ್ದಾರೆ. ಸೊ ನಾನು ನಿಮ್ಮಲ್ಲೂ ಆ ಚೇಂಜಸ್ ನೋಡೋಕ್ಕೆ ಆತುರದಿಂದ ಕಾಯ್ತಾ ಇದ್ದೀನಿ. ಸೊ ದಯವಿಟ್ಟು ಬುಕ್ ಲಾಂಚಿನ ಇವೆಂಟಿಗೆ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಆ್ಯಂಡ್ ಐಲ್ ಸಿ ಯು ಆನ್ 30th. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿದೆ. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.